ಹರೇ ರಾಮ, ನಮಸ್ಕಾರ ಇದ್ದು ಬನ್ನಿ. ನಿಮಗೆ ಪುರುಸತ್ತಿದ್ದ ಒಂದು 10 ನಿಮಿಷ ಪುರುಸತ್ತಿದ್ದಳೆ ಒಂದು ತಮಾಷೆ ಹೇಳ್ತೇಳಿ ನಿಂಗಳ ಮನಸ್ಸಿಂಗ ಒಳ್ಳೆ ಒಂದು ಉಲ್ಲಾಸ ಆಗಲಿ, ಗುಲ್ಕು ಸತ್ತಿಸಿದಂಗೆ ಒಳ್ಳೆ ಖುಷಿ ಆಗಿ ಹಾಗಿತ್ತೊಂದು ತಮಾಷೆ ಇದ್ದೇಳಿ. ಎಲೆ ಚುಕ್ಕಿ ರೋಗವ, ಹಳದಿ ರೋಗವು, ಎಂತ ಬೋಜವು ಎನಗಂತೂ ಗೊತ್ತಾಗ್ತಿಲ್ಲ. ಎಂತ ಮಾಡಿದರು ಅಲ್ಲ ಹೋಗೆ ಚೌಂಕ್ರಿ ಕಟ್ಟಿದಂಗೆ ಇದ್ದು ಸೆಸಿಗ ಒಣಗಿದ್ದು ಇಲ್ಲೇ ಹಸಿವಿಲ್ಲೇ ಅಡಕೆ ನಾಕಿದ್ದು ನಳ್ಳಿಯೆಲ್ಲ ಉದುರುತ್ತು, ಇಷ್ಟಿಷ್ಟು ದೊಡ್ಡ ಆದ ಅಡಕೆ ಉದುರುತ್ತು ಅಂಬ ವಿಷ ಎಲ್ಲ ಬಿಟ್ಟಿಲ್ಲ. ದೇವರು ಮಡಗಿದಂಗೆ ಆಗಲಿ ಹೇಳಿ. ಅಲ್ಲ ನಿಂಗೆ ಪುರುಸತ್ತಿದ್ದರೆ ಒಂದು ವಿಷಯ ಹೇಳ್ತೇನೆ. ಹೆಂಗೆ ಹೇಳಿದರೆ, ಬಚ್ಚಿ ಅಪ್ಪಗ ಒಂದು ಮನಸ್ಸಿಗೆ ಉಲ್ಲಾಸಕ್ಕೆ ಬೇಕಾಗಿ ಒಂದು ತಮಾಷೆ ಮಾತಾಡೋದು. ಮನಸ್ಸಲ್ಲಿ ಎಷ್ಟು ನಮಗೆ ಒಳ್ಳೆ ಮನಸ್ಸಿನೊಳ ಟೆನ್ಷನ್ ಹೇಳ್ತಿಲ್ಲ, ಎಷ್ಟು ಕುಣಿತರುದೇ ಒಂದು 5 ನಿಮಿಷ ಮಾತಾಡಿ ನಗಮಡಪ್ಪ ಹೋಗ್ತೋಳಿ. ನಿಂಗೋಗ ಅನುಭವಿಕ್ಕು ತೊಂದರೆ ಇಲ್ಲ, ಟೆನ್ಷನಲ್ಲಿ ಮಾಡ್ಕೊಳ್ಳಿ. ಎನ್ನ ಮನಸ್ಸಲ್ಲಿ ಟೆನ್ಷನ್ ಇಲ್ಲ ಇದ್ದರದು ಗುಂತುವಾಗ ಹೇಳಿದರೆ ನಾವು ಕೇಳ್ತಾರೆ ಮಾತಾಡಪ್ಪ ಅದು ಹಂಚಿ ಹೋಗ್ತೋಳಿ. ಹೇಳಿದರೆ ಅಡಕ್ಕೆ ಬೇಕಷ್ಟೇ ಇದ್ದು ಒಡುದರಿದ್ದು ಅಂಬಾಗ ಇನ್ನು ಮಳೆಕಾಲ ಕಡಿಮೆಯಲ್ಲಿ ಹೇಳ್ತವು, ಮಳೆಕಾಲ ಹೆಚ್ಚು ಹೇಳ್ತವು. ಮದ್ದು ಬಿಡ ಕೋಳಿ ಹೇಳ್ತವೆ, ಮದ್ದು ಬಿಟ್ಟ ಅಲ್ಲಿ ಬಿಡದಾನಿ ಬೆಲ್ಲಂಗೆ. ಎಲ್ಲರಿಗೂ ಜಾಸ್ತಿ ಬೆಳೆ ಬರಬೇಕು, ನಾನು ಜಾಸ್ತಿ ಹುಷಾರಾಯಕು, ಎನ್ನ ಮಗ ಜಾಸ್ತಿ ಹುಷಾರಾಯಕೋಳಿ. ಇಪ್ಪದಪ್ಪ ನಮ್ಮ ಶಂಬಟ್ಟಜ್ಜನ ಪುಳ್ಳಿಲಿಯೋ ಶಂಬಟ್ಟಜ್ಜನ ಮಗನ ಮಗ ಶಾಲೆಗೆ ಹೋಗ್ಪದು. ಶಂಬಟ್ಟಜ್ಜನ ಮೇಘನ ಮನೆ ಕಿಟ್ಟಜ್ಜ ಇದ್ದ, ಅವನ ಪುಳ್ಳಿ ಶಾಲೆಗೆ ಹೋಗ್ತವೆ, ಒಂದೇ ಶಾಲೆಗೆ. ಹೇಳಿದರೆ ಕಿಟ್ಟಜ್ಜನ ಮಗನ ಪುಳ್ಳಿ ಭಾರಿ ಹುಷಾರು. ಹೇಳಿದರೆ ಕಿಟ್ಟಜ್ಜನ ಮಗನು ಚೂರು ಜಾಸ್ತಿ ಕಲ್ತಿದ್ದ, ಮಗನ ಹೆಂಡತಿ ಸೊಸೆಯು ಕಲ್ತಿದ್ದು. ಮಕ್ಕಳ ಸಮಯಕ್ಕೆ ಶಾಲೆ ಪಾಠ ಅಲ್ಲಿದೆ ಮತ್ತು ಸ್ಪರ್ಧೆಗಳಲ್ಲಿದೆ, ಎಲ್ಲ ಭಾಗವಹಿಸಿ ಭಯಂಕರ ಪ್ರೈಸ್ ತೆಗೆಯೋದು ಒಂದೇ ಮರಳು. ಹಾಗೆ ಶಂಬಟ್ಟಜ್ಜನ ಮಗಂಗೆ ದೊಡ್ಡಕ್ಕೆ ಓದು ಬರಲಿ ಇಂಟ್ರೆಸ್ಟ್ ಇಲ್ಲದರುದೆ, ಅಲ್ಲಿಂದ ಅಲ್ಲಿಗೆ ಪಾಸಾದರೆ ಸಾಕುವಳಿ ಇದ್ದು ಶಂಬಟ್ಟಜ್ಜನ ಮಗಂಗೆ. ಅದೇ ಶಂಬಟ್ಟಜ್ಜಂಗೆ ಎನ್ನ ಪುಳ್ಳಿ 100ಕ್ಕೆ 100 ದಯಕು ಫಸ್ಟ್ ಬರೆಕೊಳ್ಳಿ ಶಂಬಟ್ಟಜ್ಜಂಗೆ ಇದ್ದು ಇರೇಕದ್ದು ಎಲ್ಲ ಹೆತ್ತವಕ್ಕುದೇ. ನಮ್ಮ ಮಕ್ಕಳಿಗೆ ಹುಷಾರಾಯಕು, ಮಕ್ಕ ಫಸ್ಟ್ ಬರೆಕೊಳ್ಳಿ ಎಲ್ಲರಿಂಗೆ ಇರೇಕದ್ದೇ. ಒಂದು ವೇಳೆ ಬೈಂದಿಲ್ಲೇಳಿ ಅದರಲ್ಲಿ ಕೋಪ ಮಾಡಿ ಅದಕ್ಕೆ ಬಡುದೆಲ್ಲ ಗುಣ ಇಲ್ಲ, ಪ್ರಯತ್ನ ಮಾಡೋದು ಒಳ್ಳೆಯದು. ಆವಾಗ ಹಾಗೆ ಅಂತ ಹೇಳಿದರೆ ಕಿಟ್ಟಜ್ಜನ ಮಗ ಅಂದರೆ ಶಂಬಟ್ಟಜ್ಜನ ಪುಳ್ಳಿ ಇದೆ, ಕಿಟ್ಟಜ್ಜನ ಪುಳ್ಳಿ ಇದೆ, ಶಂಬಟ್ಟಜ್ಜ ಒಂದೇ ಕ್ಲಾಸ್. ಹಾಗೆ ಕ್ಲಾಸ್ ಪರೀಕ್ಷೆಗಳದತ್ತು, 2ನೇ ಕಾಲು ವಾರ್ಷಿಕ ಮುಗತ್ತು, ಮಧ್ಯಾವಧಿ ಪರೀಕ್ಷೆಗಳದತ್ತು. ಕಿಟ್ಟಜ್ಜನ ಪುಳ್ಳಿ ಬಂದು ಅಜ್ಜ ಎನಗಿಂದು 100ಕ್ಕೆ 100 ಶಂಬಟ್ಟಜ್ಜನ ಬಳಿಗೆ ದೊಡ್ಡ ಕೋಳಿ ಮೊಟ್ಟೆ ಹೇಳಿ ಇಲ್ಲಿ ಹೇಳಿ ಹೀಗೆ ಹೇಳಿಯಪ್ಪ. ಶಂಬಟ್ಟಜ್ಜಂಗೆ ಭಾರಿ ಬೇಜಾರಾಗ್ತಪ್ಪ. ಹಾಗೆ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಭಯಂಕರ ಸಾಧನೆ ಮಾಡಿ ಎನ್ನ ಪುಳ್ಳಿ ಇದೆ ಫಸ್ಟ್ ಬರೀ ಕೂಲಿ ಹೇಳಿ ಒಳ್ಳೆ ಪ್ರಯತ್ನ ಮಾಡಿ ಓದಿಸಿದೆವು. 10 ಕ್ವಶನ್ ಪೇಪರ್ಗೆಲ್ಲ ಬಂದದರೆಲ್ಲ ನೋಡಿ ಅರದು ಕುಡಿಸಿದೆವು. ಕಿಟ್ಟಜ್ಜನ ಪುಳ್ಳಿಗೆ ಆ ಸಮಯಕ್ಕೆ ಅಂತ ಇದರಲ್ಲಿ ಇನ್ನೊಂದು ಮದುವೆಗೆ ಹೊಪಲಿತ್ತಿದ್ದು. ಹಾಗೆ ಕಿಟ್ಟಜ್ಜನ ಮಗ ಪುಳ್ಳಿ ಎಲ್ಲ ಏಕದಮ್ಮು ಮದುವೆಗೆ ತಿರುಗಿದ್ದೆ. ಒಂದು 10 ದಿನ ಪರೀಕ್ಷೆಯಿಂದ 10 ದಿನ ಮದರು. ಹಾಗೆ ಕಿಟ್ಟಜ್ಜಂಗೊಂದು ಕೊಂಬು ಬೈಂದು, ಎನ್ನ ಪುಳ್ಳಿ ಓದದ್ದರುದೇ 100ಕ್ಕೆ 100 ಮಾರ್ಕ್ ತೆಗೆಗಳು ಒಂದು ಸಣ್ಣ ಕೊಂಬುದೇ ಬೈಂದು ಕಿಟ್ಟಜ್ಜಂಗೆ. ಹಾಗೆ ಪರೀಕ್ಷೆ ಎಲ್ಲ ಕಳೆದಪ್ಪಾಗ ಕಿಟ್ಟಜ್ಜನ ಮಗಂಗೆ ಕಿಟ್ಟಜ್ಜನ ಪುಳ್ಳಿಗೆ 100ರಲ್ಲಿ 95 ಮಾರ್ಕ್. ಅವನ ಮನೆಗೆ ಬಂದು ಹೇಳಿದೆವು, ನನಗೆ 95 ಮಾರ್ಕ್ ಬಿಡಿ. ಶಂಬಟ್ಟಜ್ಜನ ಮಗನ ಮನೆಗೆ ಶಂಬಟ್ಟಜ್ಜನ ಮಗನ ಮಗ ಪುಳ್ಳಿ ಜಾಲಕೋಡಿಂದಲೇ ಬಪ್ಪಗಳೇ ಬೊಬ್ಬೆ ಅಜ್ಜ ನಾನು ಈ ಸರ್ತಿ ಗೆದ್ದೆ, ಕಿಟ್ಟಜ್ಜನ ಪುಳ್ಳಿಯ ಸೋಲಿಸಿದ್ದೆ ಶಂಬಟ್ಟಜ್ಜ ಅಂತಾರೆ ಹೇಳೋದು. ಪುಳ್ಳಿ ಶಂಬಟ್ಟಜ್ಜ ಕಿಟ್ಟಜ್ಜನ ಪುಳ್ಳಿಯ ಸೋಲಿಸಿದ್ದೆ ಅವನು. ಈ ಸರ್ತಿ ಎನ್ನ ಸಾಧನೆ ಮೆಚ್ಚಕ್ಕದ್ದೆ, ನಿಂಗೆಲ್ಲ ನನಗೆ ಪ್ರೈಸ್ ಕೊಡುವಿರಿ ಹೇಳಿ. ಎಂಥ ಕತೆ, ಹೇಗೆ ಪರೀಕ್ಷೆಗಳದು ಪೇಪರ್ ಸಿಕ್ಕಿತ್ತೋ, ಹೇಗೆ ಪೇಪರ್ ಸಿಕ್ಕಿತ್ತಪ್ಪ ಎಂತರ ಹೇಗೆ ಅದು ಲೆಕ್ಕ ಪರೀಕ್ಷೆ ಕಳೆದಲ್ಲದ ಮೊನ್ನೆ ಲೆಕ್ಕ ಪರೀಕ್ಷೆ ಕಳೆದತ್ತು. ಲೆಕ್ಕ ಪರೀಕ್ಷೆಯಲ್ಲಿ ಕಿಟ್ಟಜ್ಜನ ಪುಳ್ಳಿ ಅವನು ಸೋಲಿಸಿದ್ದೆ ಹೇಳಿ. ಅಪ್ಪ ಹುಷಾರು ಶಾಬಾಸ್ ಹೇಳಿ ಬೆನ್ನೆಲ್ಲ ತಟ್ಟೆವು, ಕೈಯೆಲ್ಲ ಕೊಟ್ಟೆವು. ಹೇಗೆ ಎಷ್ಟಿದ್ದೀನಿ ಹೇಗೆ ಮಾರ್ಕು? ಈ ಸರ್ತಿ ಕಿಟ್ಟಜ್ಜನ ಪುಳ್ಳಿಗೆ 100ಕ್ಕೆ 100 ಮಾರ್ಕ್ ಇಲ್ಲ, ಮತ್ತೆ 95 ಆಗಲಿ. ನೀ ಎಷ್ಟು ತೆಗೆದೆ? 5 ಮಾರ್ಕ ಅಂತ ತೆಗೆದ್ದೆ ಹೇಳಿ. ಅವನಿಗೆ ಸಿಕ್ಕಿದ್ದಿಲ್ಲ ಮಾರ್ಕು, ಅವನಿಗೆ 100ಕ್ಕೆ 100 ಸಿಕ್ಕಿದ್ದಿಲ್ಲ. ಈ ಸರ್ತಿ ಅವನ ಸೋಲಿಸಿದ್ದನು. ನನಗೆ 5 ಮಾರ್ಕ್ ಸಿಕ್ಕಿದ್ದು, ಅವನಿಗೆ 100 ಮಾರ್ಕ್ ಇಲ್ಲಿ 5 ಮಾರ್ಕ್ ನಾನು ತೆಗೆದೆ. ಅನುಷಾರಲ್ಲದಪ್ಪ ಹೇಳಿ ಕೆಲಸ
100 ಮಾರ್ಕ್ ಎಲ್ಲರಿಗೂ ಇದ್ದು 100 ಪ್ರಶ್ನೆಗೆ 100 ಮಾರ್ಕಿನ ಉತ್ತರ ಬರೆದರೆ ಎಲ್ಲರಿಗೂ 100 ಇದ್ದು. 50 ಜನ ಪುಳ್ಳಿಲಿ ತಲೆಯಲ್ಲಿ ಹರಡರಿದ್ದು. 20 ಮಾರ್ಕ್ ಪೂರ 100ಕ್ಕೆ 100 ಕಿಟ್ಟ ಜನ ಬಳಿಗೆ ಹೊಟ್ಟರು ನನಗೆ ಮತ್ತೆ ಮಾರ್ಕ್ ಕೊಡೋದಲ್ಲಿಂದ. ಅಮ್ಮ ಈ ಸರ್ತಿ ಅವಂಗೆ 5 ಮಾರ್ಕ್ ಕಡಿಮೆ ಆದ್ರೆ ಆ 5 ಮಾರ್ಕ್ ನನಗೆ ಸಿಕ್ಕಿದ್ದವಳಿ 50 ಜನ ಪುಳ್ಳಿಯ ತಲೆಯಲ್ಲಿ. ಮಾತ ಅರೇ ರಾಮ, ಹೀಗೆ ತಮಾಷೆಗಪ್ಪ. ಅಮಗ ಸರಿ ಬರೋದಕ್ಕೆ ಎಲ್ಲರಿಗೂ 100 ಇದ್ದವಳಿ. ಇನ್ನೊಬ್ಬ 100 ತಗನಲ್ಲಿ ನಿಂಗೆ ತಲೆ ವಿಷಯ ಮಾಡೋದು ಬೇಡ, ನಿಂಗಳು ಸರಿ ಬರೀ 100ಕ್ಕೆ 100 ಕೊಡೋದ್ರೆ ಆ ಟೀಚರ ಮಾಸ್ಟರ್ ಹತ್ರ ಕೇಳಲೇ ಬತ್ತೆ. ಅಥವಾ ಕ್ಲಾಸಲ್ಲಿ 40 ಜನ ಇದ್ದರೆ 40 ಜನಕ್ಕೂ 100 ಮಾರ್ಕ್ ಸಿಕ್ಕುವುದು. ಆ 100 ಮಾರ್ಕಿನ ಎಲ್ಲ ಮಕ್ಕಳಿಗೂ ಹಂಚೋದಲ್ಲ ಹೇಳಿ. ಸರಿ ಓದಿ ಬರದವಂಗೆ 100 ಮಾರ್ಕ್, ತಪ್ಪು ಓದದಂಗೆ 0 ಸಿಕ್ಕುವು, 5 ಸಿಕ್ಕುವು, 10 ಸಿಕ್ಕುವು, 50 ಸಿಕ್ಕುವು. ಸರಿ ಕಲಿಯಲಿ ಪದವಳಿ.